नाज़रीन आदाब, एवन टीवी में आप तमाम का खैर मकदम है। एजे एकेडमी और रायचूर शहर के मारूफ तालीमी और सकाफती इदारों जेजे स्पोर्ट्स क्लब, मिल्लत डॉक्टर्स ट्रस्ट, शाहीन पीयू कॉलेज रायचूर और अब्दुल रहीम वेलफेयर सेंटर की जानिब से रायचूर शहर में 5वां जिलाई इंटर स्कूल साइंस फेयर का इनेकाद अमल में लाया जा रहा है। ये बात आज प्रेस कॉन्फ्रेंस में जिम्मेदारों ने बताई। इन्होंने कहा कि इस साइंस फेयर में यानी साइंस एग्जीबिशन में सरकारी और गैर सरकारी स्कूलों के तलबा और तालिबात शिरकत करेंगे। ये साइंस फेयर बरोज हफ्ता 20 दिसंबर 2025 को यूनिवर्सिटी ऑफ एग्रीकल्चरल साइंस में मुनक़िद किया जाएगा, जिसमें तकरीबन 257 तलबा और तालिबात शिरकत करेंगे और 116 मॉडल्स भी पेश करेंगे। ये साइंस फेयर सुबह 10:30 बजे से दोपहर 3:15 तक चलता रहेगा, जबकि 3:30 बजे से शाम 6 बजे तक इख्तितामी व इनामी तकरीब का इनेकाद अमल में लाया जाएगा। ರಾಯಚೂರಿನಲ್ಲಿ 5ನೇ ಬಾರಿಗೆ ರಾಯಚೂರು ಅಂತರ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ನಾವು ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಅಂತ ಹೇಳಿ ನಾವು ಪರಿಗಣಿಸ್ತಾ ಇದ್ದೇವೆ. ಸೊ ಆದ್ದರಿಂದ ಸತತವಾಗಿ 5ನೇ ಬಾರಿಗೆ ನಾವು ರಾಯಚೂರಿನಲ್ಲಿ ಸಂಶೋಧನಾಧಾರಿತ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದೇ ದಿನಾಂಕ 20ನೇ ತಾರೀಕು ಶನಿವಾರದಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೃಷಿ ಮತ್ತು ನೀರಾವರಿಯ ಸಚಿವರಾದ ಬೋಸ್ರಾ ಸಾಹೇಬರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸರಿಸುಮಾರು 253 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಮತ್ತು 112 ಪ್ರಾಜೆಕ್ಟ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ಪ್ರೇಮಿಗಳು, ವಿದ್ಯಾರ್ಥಿಗಳು ಮತ್ತು ಪಾಲಕರು ಭೇಟಿಯಾಗಿ ಈ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ನಾವು ಎಜೆ ಅಕಾಡೆಮಿ ವತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಪ್ರಾಜೆಕ್ಟ್ಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಎಮರ್ಜಿಂಗ್ ಸೈಂಟಿಸ್ಟ್, ಬಡ್ಡಿಂಗ್ ಸೈಂಟಿಸ್ಟ್ ಅಂತ ಹೇಳಿ ನಾವು ಬಿರುದು ಕೂಡ ಕೂಡಿ ಆ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ತಮ್ಮ ಹೆಸರು? ಸೈಯದ್ ತನ್ವೀರ್, ಮೊಬೈಲ್ ಟೆಕ್ನೋ ಶಾಲೆ, ಎಜೆ ಅಕಾಡೆಮಿ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇದೇನಿದೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಫಾರ್ ಎಕ್ಸಾಂಪಲ್ ರಾಯಚೂರು ತಗೊಂಡ್ರೆ ರಾಯಚೂರಿನಲ್ಲಿ ಏನ್ ಮೇನ್ ಪ್ರಾಬ್ಲಮ್ ಇದೆ, ಫಾರ್ ಎಕ್ಸಾಂಪಲ್ ಅವರೇ ಆಯ್ಕೆ ಮಾಡ್ಬೇಕು, ನಾವು ಅವ್ರು ಹೆಂಗೆ ಆಯ್ಕೆ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಸೆಂಡ್ ಮಾಡ್ತಾರೆ, ಅದನ್ನ ಅಪ್ರೂವ್ ಡಿಸಪ್ರೂವ್ ಮಾಡಬಹುದು. ಅವಾಗ ಅಪ್ರೂವ್ ಡಿಸಪ್ರೂವ್ ಮಾಡ್ತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಒಂದು ಶಾಲೆಯಿಂದ 10 ಬೇಕು ಅಂದ್ರೆ ಅದರಲ್ಲಿ ಇದನ್ನು ತಗೋಬಹುದು, ಬರೋದಿಲ್ಲ ಅಂತ ಹೇಳಿ ಅದನ್ನ ತಗೊಂಡ್ಬರ್ತಾರೆ. ಪ್ರದರ್ಶನ ಮಾಡಿದಂಗೆ ಅಷ್ಟೇ ಇಲ್ಲಿ ಬಂದು ಟೀಚರ್ ಹೇಳಿರ್ಬೋದಲ್ಲ ಮಕ್ಕಳಿಗೆ ಸ್ವಂತ ಮಾಡ್ತಾರೆ ಇಲ್ಲ ಸರ್. ಹೆಂಗಿರುತ್ತೆ ಅಂತ ಹೇಳಿದ್ರೆ ಡೇ ಬೈ ಡೇ ನೋಡೋದಿರುತ್ತೆ, ಮಕ್ಕಳು ಬಾಯ ಮಾಡಿ ಹೇಳ್ಬಿಡ್ತಾರೆ. ಇದು ಹಂಗೆ ಹಂಗಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಗಿಡ ಬೆಳಿಬೇಕಾದ್ರೆ ಕೆಂಪು ಮಣ್ಣಿನಲ್ಲಿ ಬೇಗ ಬೆಳೆಯುತ್ತೆ, ಕಪ್ಪು ಮಣ್ಣಿನಲ್ಲಿ ಬೇಗ ಬೆಳೆಯುತ್ತೆ.